अच्छा, हरग जानेंद्र 736ನೇ ಪ್ರಶ್ನೆಯನ್ನು ಮಾನ್ಯ ಸಣ್ಣ ನೀರಾವರಿ ಸಚಿವರಿಗೆ ನಾನು ಕೇಳ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಾನು ಒಟ್ಟು ನಿಗದಿಪಡಿಸಿದ ಹಣದಲ್ಲಿ ಯಾವ್ಯಾವ ತಾಲೂಕಿಗೆ ಎಷ್ಟೆಷ್ಟು ಅಂತೇಳಿ ಹೇಳಿ ಕೇಳಿದ್ದೀನಿ. ಇದನ್ನು ಓದಿ ನೋಡುವಾಗ ಬಹಳ ಡಿಫರೆನ್ಸನ್ನು ಕಾಣ್ತಾ ಇದೆ. ನಮ್ಮಂಥ ಮಲೆನಾಡಿನ ತಾಲೂಕಿಗೆ ಡ್ಯಾಮ್ಗಳನ್ನು ಕಟ್ಟಿ ಬಯಲುಸೀಮೆಗೆ ನೀರಾವರಿ ಮಾಡಲಿಕ್ಕಾಗಿ ನಮ್ಮನ್ನು ಮುಳುಗಿಸಿರ್ತಕ್ಕಂಥದ್ದೇ ಜಾಸ್ತಿ, ತಮಗೂ ಕೂಡ ಗೊತ್ತಿದೆ. ಆದರೆ ಸಣ್ಣ ನೀರಾವರಿ ನಮಗೆ ಜೀವಾಳ. ನಮ್ಮ ಕೆರೆಗಳು, ನಮ್ಮ ಪಿಕಪ್ಗಳು, ನಮ್ಮ ಸಣ್ಣ ಸಣ್ಣ ಏತ ನೀರಾವರಿ ಯೋಜನೆಗಳು ಇದರಲ್ಲಿ ಆಗಬೇಕಾಗಿದೆ. ಆದರೆ ನಮಗೆ ಅತ್ಯಂತ ಕನಿಷ್ಠ ಪ್ರಮಾಣದ ಅನುದಾನವನ್ನು ಇವರು ಹಂಚಿಕೆ ಮಾಡಿದ್ದಾರೆ. ಖಂಡಿತವಾಗೂ ಅನ್ಯಾಯ ಆಗ್ತದೆ ನಮ್ಮಂಥ ತಾಲೂಕುಗಳಿಗೆ. ಮತ್ತು ನೋಡಿ, 23ನೇ ಇಸ್ವಿನಲ್ಲಿ ಮಂಜೂರಾಗಿರ್ತಕ್ಕಂಥ ಕಾಮಗಾರಿ, ಟೆಂಡರ್ ಆಗಿರ್ತಕ್ಕಂಥ ಕಾಮಗಾರಿ ತೂದೂರು ಏತ ನೀರಾವರಿ ಅಂತೇಳಿ ಹೇಳಿ, ಅದನ್ನು 22-23ನೇ ಸಾಲಿನಲ್ಲಿ ಮಂಜೂರಾಗಿದೆ. ಸದರಿ ಕಾಮಗಾರಿಗಳ ಪರಿಷ್ಕೃತ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸಿ ತಾಂತ್ರಿಕ ಶಕ್ಯತೆ ಹಾಗೂ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಕೈಗೊಳ್ಳಲು ಕ್ರಮವಹಿಸಲಾಗುವುದು. 22-23ನೇ ಸಾಲಿನಲ್ಲಿ ಮಂಜೂರಾಗಿರ್ತಕ್ಕಂಥ ಟೆಂಡರ್ ಆಗಿರ್ತಕ್ಕಂಥ ಕಾಮಗಾರಿಗೆ ಪುನಃ ಪರಿಷ್ಕೃತ ಅಂದಾಜನ್ನು ತಯಾರು ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ನಿಮ್ಮ ಇಲಾಖೆಗೆ? ಮತ್ತು ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಈ ರೀತಿಯ ಉತ್ತರವನ್ನು ನೀವು ಹೇಗೆ ಕೊಡ್ತೀರಿ ಅಂತ ನನಗೆ ಗೊತ್ತಾಗಲ್ಲ. ಸದಂತೆ ಇಷ್ಟೊಂದು ಕೋಟಿಗಟ್ಟಲೆ ಹಣ ಬಂದಿದೆ, ಇದು ಒಂದಕ್ಕೆ ಅನುದಾನದ ಲಭ್ಯತೆ ಇಲ್ಲ ಅಂತ ಹೇಳಿದ್ರೆ ನಾನೀಗ ಹೇಗೆ ಒಪ್ಪೋದು? ಆದ್ದರಿಂದ ದಯವಿಟ್ಟು ತಾವಿಕ್ಕೆ ಉತ್ತರಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅವರು ಕೇಳಿರ್ತಕ್ಕಂಥ 3 ಉಪಪ್ರಶ್ನೆಗಳು ಕೇಳಿದ್ರು. ಅದೆಲ್ಲ ಅನುಬಂಧ 1-2ರಲ್ಲಿ ಮಾಡಿದ್ವಿ. 2022-23ರಲ್ಲಿ ಒಟ್ಟಿಗೆ 42 ಕಾಮಗಾರಿಗಳ ಪೈಕಿ 26,36,00,000 ರೂಪಾಯಿ ವೆಚ್ಚವನ್ನು ಮಾಡಲಾಗಿದೆ. ಒಟ್ಟಾರೆ ಅವ್ರು ಕೇಳ್ತಕ್ಕಂಥದ್ದು 2 ಲಿಫ್ಟ್ ಇರಿಗೇಷನ್ಸ್ ಬಗ್ಗೆ 22-23ರಲ್ಲಿ ಅವರು ಅಪ್ರೂವ್ಡ್ ಆಗಿರ್ತಕ್ಕಂಥ ಕಾಮಗಾರಿಗಳು. ಅದು ಹೊಸಳ್ಳಿಗೆ ಏತ ನೀರಾವರಿ 2 ಕೋಟಿ ರೂಪಾಯಿದು, ಮತ್ತು ತೂದೂರು LI ಸ್ಕೀಮು 9 ಕೋಟಿ ರೂಪಾಯಿದು. ಇವೆರಡೂ 2022-23ರಲ್ಲಿ ಅಪ್ರೂವ್ಡ್ ಆಗಿದ್ದು. ಇಲ್ಲಿ ನಮ್ಮಲ್ಲಿ ಆಗಿರ್ತಕ್ಕಂಥ ರೆಕಾರ್ಡ್ ಇದೆ. ಬಟ್ ಆದರೆ ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ಈ ಇಲಾಖೆಯನ್ನು ನೋಡಿದಾಗ 2023ರಲ್ಲಿ ನಮ್ಮಲ್ಲಿ 15,549 ಕಾಮಗಾರಿಗಳು ಮತ್ತು 12,696 ಕೋಟಿಯಷ್ಟು ಅದರ ವೆಚ್ಚ. ಅದರ ಜೊತೆಯಲ್ಲಿ 2,058 ಕೋಟಿ ಬಾಕಿ ಬಿಲ್ ಇದೆ. ಆ ಕಾರಣಕ್ಕಾಗಿ ಹೊಸ ಸರ್ಕಾರ ಬಂದ ಕೂಡಲೇ ಅದಕ್ಕೆ ಇರತಕ್ಕಂಥದ್ದು 1,600 ಕೋಟಿ 2,000 ಕೋಟಿ ಬಜೆಟ್. 12,696 ಕೋಟಿಯಷ್ಟು ಆ ಡೇಟ್ಗೆ ಕಾಮಗಾರಿಗಳಿರೋದ್ರಿಂದ ಇದನ್ನು ಸರಿಪಡಿಸಬೇಕು ಅಂತೇಳಿ ಸರ್ಕಾರ ಇದರ ಬಗ್ಗೆ ಕ್ರಮ ತೆಗೆದುಕೊಂಡು ಅದನ್ನೆಲ್ಲ ಸ್ಟಾಪ್ ಮಾಡಿದ್ವಿ. ಹಾಗಾಗಿ ತಡವಾಗಿ ಎಲ್ಲೆಲ್ಲಿ ಅವಶ್ಯ ಇದೆ ರಾಜ್ಯದಲ್ಲಿ ಆ ಪೆಂಡಿಂಗ್ ಇರ್ತಕ್ಕಂಥ ಕಾಮಗಾರಿಗಳಿಗೆ ನಾವು ಈಗ ಅಪ್ಡೇಟ್ ಮಾಡಿ, ಯಾಕಂದರೆ 1 ವರ್ಷ 2 ವರ್ಷ ಆಗಿರೋದ್ರಿಂದ ಆದ್ಯತೆ ಮೇರೆಗೆ ನಾವು ಅದನ್ನು ಅಪ್ಡೇಟ್ ಮಾಡಿ ಈಗ ಅಲ್ಲಿ ಅವಶ್ಯ ಇರ್ತಕ್ಕಂಥ ಕಾಮಗಾರಿಗಳಿಗೆ ಅಲ್ಲಿ ಬೇಡಿಕೆ ಇರ್ತಕ್ಕಂಥದ್ದನ್ನು ನಾವು ವೈಬಿಲಿಟಿ ಫೀಸಿಬಿಲಿಟಿ ನೋಡ್ಕೊಂಡು ಆ ಕಾಮಗಾರಿಗಳಿಗೆ ಅನುಮೋದನೆ ಕೊಡ್ತಾಯಿದ್ವಿ. ಆ ದಿಶೆಯಲ್ಲಿ ನಮ್ಮ ಸನ್ಮಾನ್ಯ ಸದಸ್ಯರು ಈಗಾಗಲೇ ನಾವು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ. ಒಂದು ಏನು ಹೊಸಳ್ಳಿ ಕಾಮಗಾರಿ ಇದೆ, ತಕ್ಷಣ ಅದನ್ನು ಈಗಾಗಲೇ 50 ಲಕ್ಷ ಹೆಚ್ಚಾಗ್ತಾಯಿದೆ, ಅಪ್ಡೇಟ್ ಮಾಡಿಸಿದ್ವಿ. ಈಗ 2.5 ಕೋಟಿ ಆಗ್ತದೆ. ಅದನ್ನು ತೀವ್ರವಾಗಿ ಟೆಂಡರ್ ಕರೆದು ಆ ಕಾಮಗಾರಿ ಮಾಡಿಕೊಡ್ತೀವಿ. ಈ ತೂದೂರದು ಈಗ 9 ಕೋಟಿ ಆ ಕಾಲದಲ್ಲಿತ್ತು 2022-23ರಲ್ಲಿ. ಈಗ ಅದು ಅಪ್ಡೇಟ್ ಮಾಡಿದರೆ 10 ಕೋಟಿ ಮೀರಿ ಆಗ್ತಾಯಿದೆ. ಅದನ್ನು ಬರುವಂಥ ದಿನಗಳಲ್ಲಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿ ಕ್ಲಿಯರೆನ್ಸ್ ಮಾಡಿ ಕ್ಯಾಬಿನೆಟ್ ಅಪ್ರೂವಲ್ ತೊಗೊಂಡು ಅನುದಾನದ ಆಧಾರದ ಮೇಲೆ ನಾವು ಅದನ್ನು ಮಾಡಿಕೊಡ್ತೀವಿ ಅಂತೇಳಿ ಈಗಾಗಲೇ ಅವ್ರ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಓಕೆ, ಈ ತೂದೂರು ಏತ ನೀರಾವರಿ 8 ಕೆರೆಗಳನ್ನು ತುಂಬಿಸುವಂಥದ್ದು. ನಮ್ಮಲ್ಲಿ ಕೆರೆ ಅಂದರೆ ಗೋಕಟ್ಟೆಗಳು ಚಿಕ್ಕದು. ಆ 8 ಕೆರೆಗಳನ್ನು ತುಂಬಿಸಿದ್ರೆ ಸಾಕಷ್ಟು ಇರಿಗೇಷನ್, ಒಂದು 200-300 ಎಕರೆ ಇರಿಗೇಷನ್ ಆಗ್ತದೆ. ನಮ್ಗೆ ಬೇರೆ ಯಾವುದು, ನಾನೀಗಾಗಲೇ ಹೇಳಿದಾಗೇ ದೊಡ್ಡ ನೀರಾವರಿ ಯೋಜನೆಗಳಲ್ಲಿ ನಮ್ಮ ಯಾವ ಹಣ ಒಂದು ಪೈಸೆನೂ ಕೂಡ ಬರಲಿಲ್ಲ. ಆದ್ದರಿಂದ
ಕೇವಲ ಒಂದು 8 ಕೋಟಿ 10 ಕೋಟಿಯನ್ನು ಈ ಪೆಂಡಿಂಗ್ ಇಟ್ಕೊಳ್ಳೋದಕ್ಕಿಂತ ನಾನು ತುಂಬ ಸರಿ ತಮ್ಮ ಜೊತೆಗೆ ಬಂದು ಮಾತಾಡಿದ್ದೀನಿ. ನಾವು ಬಂದಾಗ ಗೌರವ ಕೊಡೋದು ಸರಿಯೇ, ಚಾ ಕೊಡಿಸೋದು ಸರಿಯೇ, ಅದು ದುಡ್ಡು ಕೊಡೋದಿಲ್ಲ ನೀವು. ಭಾಳ ದೊಡ್ಡ ಸಮಸ್ಯೆ ನಿಮ್ದು ಅದೇನೆ. ಅದರಿಂದ ನೀವು ಗೌರವ ನಮಗೆ ಕೊಡದೇ ಇದ್ರೂ ಅಡ್ಡಿ ಇಲ್ಲ, ಈ ಕಾಮಗಾರಿ ಕೊಟ್ಟರೆ ಸಾಕು, ನನ್ನ ಜೊತೆ ಜಗಳ ಆಡಿಬೇಕಾದ್ರೆ. ಅದರಿಂದ ದಯವಿಟ್ಟು ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ ಅಧ್ಯಕ್ಷ. ಅಧ್ಯಕ್ಷರೇ, ಗೌರವ ಕೊಡೋದು ಸಂಪ್ರದಾಯ. ತಾವು ಬಂದಿದ್ದೀರಿ, ಕ್ಷೇತ್ರದ ಕಾಮಗಾರಿ ಸಲುವಾಗಿ ಬಂದಿರಿ. ಬಟ್ ನಮಗಿರ್ತಕ್ಕಂಥ ಒತ್ತಡ ತಮ್ಗೆ ಹೇಳಿದ್ದೀನಿ. 12,696 ಕೋಟಿಯಷ್ಟು 2,500 ಕೋಟಿಯಷ್ಟು ಪೆಂಡಿಂಗ್ ಬಿಲ್ಲು ನಮಗೆ ತಾವು ಹ್ಯಾಂಡ್ ಓವರ್ ಮಾಡಿದಿರಿ. ಅದೇ ಶ್ರೀಮಾನ್ ಸಿದ್ದರಾಮಯ್ಯವ್ರು ಕೊಟ್ಟಿದಾಗ 487 ಕೋಟಿ ಮಾತ್ರ ಬಿಲ್ಸ್ ಇದ್ವು, ಅದು ರೆಕಾರ್ಡ್ ಐತಿ. ನಿಮಗೆ ನಮ್ಮ ಸರ್ಕಾರ ಹ್ಯಾಂಡ್ ಓವರ್ ಮಾಡಿದಾಗ ಈ 12,696 ಕೋಟಿನ ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡಬೇಕು? ನಮಗಿರೋದು 1,600ರಿಂದ 2,000 ಕೋಟಿ ಅಷ್ಟು ಮತ್ತು ಬಜೆಟ್. ಹಾಗಾಗಿ ಇವೆಲ್ಲ ಅನೇಕ ಕಾಮಗಾರಿಗಳು ನಾವು ನಿಂದಿರಿಸಿ ಈಗ ಏನೇನು ಅನುಕೂಲ ಆಗ್ತದೆ. ಈಗ ಬಜೆಟ್ ನಾವು 3,000 ಕೋಟಿಗೆ ಹೋಗಿದ್ವಿ. ಮುಖ್ಯಮಂತ್ರಿಗಳು ಹೋದ ಸಲ 1,000 ಕೋಟಿ ಹೆಚ್ಚು ಮಾಡಿದ್ದಾರೆ. ಹಾಗಾಗಿ ಇವೆಲ್ಲ 1 ಬೈ 1 ನಾವು ಮಾಡ್ತಾಯಿದ್ವಿ. ಹಾಗಾಗಲೇ ನಾನು ನಿಮ್ಗೆ ಆಗಲೇ ಮಾತು ಕೊಟ್ಟಿನಿ, ಹೊಸಳ್ಳಿದು ಏನದ ತಕ್ಷಣ ಅದು 2.5 ಕೋಟಿದ್ದು ನಾವು ಮಾಡಿಕೊಡ್ತಾಯಿದ್ವಿ. ಮತ್ತು ತೂದೂರು ಬರುವಂಥ ದಿನಗಳಲ್ಲಿ ನಾವು ಈಗ ಎಫ್ ಡಿ ಕಳಿಸ್ತಾ ಇದ್ವಿ. ಎಫ್ ಡಿ ಕಾನ್ಫರೆನ್ಸ್ ಆದಮೇಲೆ ಕ್ಯಾಬಿನೆಟ್ ತಂದು ಅನುದಾನದ ಲಭ್ಯತೆ ಆಧಾರದ ಮೇಲೆ ನಿಮ್ಗೆ ಮಾಡಿಕೊಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ತಮ್ಗೆ ಹೇಳಬಯಸ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.